ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ ವತಿಯಿಂದ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಸಾಂಪ್ರದಾಯಿಕವಾದಂಥ ಮಾರಿ ಜಾತ್ರೆಗೆ ಇವತ್ತು ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇದ್ದೀವಿ. ಇವತ್ತು ಸಮಿತಿ ಈ ಶೂನ್ಯ ಮಾಸದಲ್ಲಿ ಹಿಂದಿಂದ ಬಂದಿರುವಂಥ ಸಂಪ್ರದಾಯ ಕಾಡಿಗೆ ಹೋಗಿ ಮಡಿವಾಳ ಸಮಾಜದವರು ನಿನ್ನೆ ರಾತ್ರಿ ಮರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಈಗ ನಾವು ಅದನ್ನು ಮಂಡ್ಲಿಯ ಗಡಿ, ಶಿವಮೊಗ್ಗದ ಗಡಿ ಅಂದರೆ ಹಳೇ ಎಂಟಿ ರಸ್ತೆ, ಇದು ಓಟಿ ರಸ್ತೆ, ಅದರ ಅಂಚಿನಲ್ಲಿ ನಾವು ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವತ್ತು ಆ ಮರವನ್ನು ಸ್ವಾಗತಿಸಿ ಪೂಜೆಯೊಂದಿಗೆ ಈ ಹಳೆ ಮಂಡ್ಲಿ ಭಾಗದಲ್ಲಿ ಎಲ್ಲ ಮನೆಯಲ್ಲಿ ಆ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಇಲ್ಲಿಂದ ಈಗ ನಾವು ಮಾರಿ ಜಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆ ಕೊಡ್ತೀವಿ. ಈ ಮೆರವಣಿಗೆ ಈಗ ಕುರುಬರಪಾಳ್ಯಕ್ಕೆ ಹೋಗಿ ಅಲ್ಲಿಂದ ನಾವು ಸಿಗೇಟಿ ಅಂತರಘಟ್ಟಮ್ಮನ ದೇವಸ್ಥಾನದಿಂದ ಬಿ ಬಿ ರಸ್ತೆಯಿಂದ ಮಡಿವಾಳ ಕೆರೆಗೆ ಅಂತರಘಟ್ಟಮ್ಮನ ದೇವಸ್ಥಾನಕ್ಕೆ ಹೋಗಿ ನಾವು ಗಾಂಧಿ ಬಜಾರ್ ಮಾರಮ್ಮನ ತವರು ಮನೆಗೆ ವಿಶ್ವವಿಖ್ಯಾತ ಶಿಲ್ಪಿ ಕಾಶಿನಾಥ್ ಅವರಿಗೆ ವಿಗ್ರಹ ಮಾಡಲು ನಾವು ಅದನ್ನು ಅವರಿಗೆ ಅರ್ಪಿಸ್ತೀವಿ ಸಮಿತಿಯವರು. ಹಾಗಾಗಿ ಇವತ್ತು ನಾವು ಈ ಮಂಡ್ಲಿಯಲ್ಲಿ ನಿಂತ್ಕೊಂಡು ಇದನ್ನು ಸ್ವಾಗತಿಸಿದ್ದೀವಿ. ಇಲ್ಲಿಂದ ಪ್ರಾರಂಭ ಆಗತ್ತೆ. ಅದರ ನಂತರ ಫೆಬ್ರವರಿ 24ರಿಂದ 28ರವರೆಗೂ ಮಾರಿ ಜಾತ್ರೆ ಪ್ರಾರಂಭ ಆಗುತ್ತೆ. ತುಂಬ ಜನದ ಪ್ರಶ್ನೆ ಇವತ್ತು ಹೇಳ್ತಾ ಇದ್ದೀವಿ, ನಾವು ಸಾರು 15 ದಿನ ಮುಂಚೆ ಹಾಕಲ್ಲ, 1 ವಾರ ಮುಂಚೆ ನಾವು ಸಾರು ಹಾಕೋ ಅಂಥದ್ದನ್ನು ಮಾಡ್ತೀವಿ. ಯಾಕೆಂದರೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹಾಗಾಗಿ ಈ ಶಿವಮೊಗ್ಗದ ಎಲ್ಲ ನಾಗರಿಕರು ಇವತ್ತಿನ ಜಾತ್ರೆ ಮೂಲಕ, ಇವತ್ತಿನ ಸಿದ್ಧತೆಯ ಮೂಲಕ ಅವರು ಸಹ ಮಾರಿ ಹಬ್ಬಕ್ಕೆ ಅಣಿಯಾಗಬೇಕು. ಆ ಮೂಲಕ ಎಲ್ಲರೂ ಸಹ ಕೋಟೆ ಮಾರಿಕಾಂಬೆಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಸಮಿತಿಯ ಪರವಾಗಿ ನಾವೆಲ್ಲರೂ ಸಹ ವಿನಂತಿಸ್ಕೊಳ್ತಾ ಇದ್ದೇವೆ. ಶಿವಮೊಗ್ಗ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯಿಂದ ಇವತ್ತಿನ ದಿವಸ ಈ ಮಾರ್ಗದಲ್ಲಿ ಕಾಡಿನಿಂದ, ವನದಿಂದ ಈಗ ನಾವು ಒಂದು ಮರನ ತಗೊಂಡು ಬರ್ತಾ ಇದ್ದೀವಿ. ಇವತ್ತಿನಿಂದ ಜಾತ್ರೆನ ಪ್ರಾರಂಭ ಆಗಿದೆ ಅನ್ನೋ ಒಂದು ಇದು. 24ರಿಂದ ಜಾತ್ರೆ ನಡೆಯೋ ತನಕನೂ ಈ ಅಮ್ಮ ನಮ್ಮ ಇದರಲ್ಲಿ ಇದ್ದು ವನಕ್ಕೆ ಹೋಗಿ ನಾವು ಬಿಡೋವಂಥದ್ದು. ಇವತ್ತಿಂದ ಜಾತ್ರೆ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಅಲಂಕಾರಗಳನ್ನ ಮಾಡಬೇಕು ಅನ್ನೋದನ್ನು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದೀವಿ. ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಉತ್ಸವಕ್ಕೆ ಶಿವಮೊಗ್ಗ ಜಿಲ್ಲಾದ್ಯಂತ ನಾಗರಿಕರು, ಭಕ್ತಾದಿಗಳು ಬರೋದ್ರಿಂದ ಅವ್ರಿಗೆ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಎಲ್ಲದನ್ನು ನಡೆಸ್ಕೊಳ್ತೀವಿ. ಮತ್ತು ಬಯಲು ಕುಸ್ತಿ ಸಹ 24ರಿಂದ ಜಾತ್ರೆ ಮುಗಿದ ನಂತರ 1 ವಾರ ಬಿಟ್ಟು ಕುಸ್ತಿ ಜಾತ್ರೆನೂ ಸಹ ಪ್ರಾರಂಭ ಮಾಡ್ತೀವಿ. ಇವತ್ತು ಮಡಿವಾಳ ಸಮಾಜದಿಂದ ಬರ್ರಿ ಇವತ್ತು ಮಡಿವಾಳರ ಸಮಾಜಕ್ಕೆ ನಾವು ಮೊದಲಿಂದ ಮಾಡ್ಕೊಂಡು ಬಂದಿರೋಂಥದ್ದು. ಮಡಿವಾಳರ ಸಮಾಜದವರು ಇವತ್ತಿನ ದಿವಸ ಈ ಮರನ ತರೋವಂಥ ಜವಾಬ್ದಾರಿ ಅವ್ರದ್ದೇ. ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಇಡೀ ಶಿವಮೊಗ್ಗ ನಗರದ ಭಕ್ತಾದಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ.
ಶಿವಮೊಗ್ಗ ನಗರದ ಭಕ್ತಾದಿಗಳಿಗೆ ಮಾರಿಕಾಂಬ ಸಮಿತಿಯವರು ವಿನಂತಿಸುವುದೇನೆಂದರೆ, ಈಗ ನಾವು ಮರವನ್ನು ತೆಗೆದುಕೊಂಡು ಹೋಗಿ ಅಮ್ಮನವರ ಒಂದು ಗುಡಿಯಲ್ಲಿ ಅಂದರೆ ಗಾಂಧಿ ಬಜಾರಲ್ಲಿ ಮರವನ್ನು ಕೆತ್ತಿಸಿ ಅಮ್ಮನವರನ್ನು ಪ್ರತಿಷ್ಠಾಪಿಸ್ತೇವೆ. ಮತ್ತು 24ರಂದು ಮಾರಿ ಜಾತ್ರೆ ಶುರುವಾಗುತ್ತೆ. ಆ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ದರ್ಶನ ಪಡಿಬೇಕು. ನಮಗೆಲ್ಲ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಶಿವಮೊಗ್ಗ ನಗರದ ಜನರಲ್ಲಿ ವಿನಂತಿ, ಈ ದಿನ ಶ್ರೀ ಕೋಟೆ ಮಾರಿಕಾಂಬ ಜಾತ್ರೆಯ ಪ್ರಾರಂಭವಾದಂಥ ದಿನ. ಇಲ್ಲಿಂದ ಜಾತ್ರೆ 28ವರೆಗೂ ನಡೀತದೆ. ಆದರೆ ಉದ್ಯುಕ್ತವಾಗಿ 24ನೇ ತಾರೀಕಿನಿಂದ ವಿಗ್ರಹವನ್ನು ಕೂರಿಸಿ ಅಲ್ಲಿಂದ ಬೃಹತ್ತಾಗಿ 5 ದಿನಗಳ ಜಾತ್ರೆಯನ್ನು ಈ ಊರಿನಲ್ಲಿ ನಡೆಸ್ಕೊಂಡು ಬಂದಿರ್ತದೆ. ಅದೇ ರೀತಿ ಕೂಡ ಈ ಸರಿನೂ ಕೂಡ 5 ದಿನಗಳ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ತಮ್ಮೆಲ್ಲರ ಸಹಕಾರ ಈ ಸಮಿತಿಯ ಮೇಲಿರಬೇಕು. ಅಮ್ಮನ ಕೃಪೆಗೆ ನೀವೆಲ್ಲ ಪಾತ್ರ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಇತಿಹಾಸ ಪ್ರಸಿದ್ಧ ಶಿವಮೊಗ್ಗ ಮಾರಿ ಜಾತ್ರೆ ಅದ್ಧೂರಿಯಾಗಿ ಇವತ್ತಿಂದ ಪ್ರಾರಂಭವಾಗಿದೆ. ಈ ಜಾತ್ರೆಗೆ ಇವತ್ತು ಚಾಲನೆ ಕೊಡ್ತಿರುವಂಥದ್ದು ಮಡಿವಾಳ ಸಮಾಜದವರು ಜಾತ್ರೆನ ಪ್ರಾರಂಭ ಮಾಡೋದ್ರಿಂದ ಇವತ್ತು ನಮ್ಮದು ವಿದ್ಯುತ್ವಾಗಿ ಚಾಲನೆ ಆಗಿದೆ. ಇವತ್ತಿನ ಈ ಚಾಲನೆಗೆ ಎಲ್ಲ ಸಂಘ ಸಂಸ್ಥೆಗಳವರು, ನಮ್ಮ ನಾಗರಿಕರು, ಸಾಕಷ್ಟು ಜನ ಬಂದು ಭಕ್ತಾದಿಗಳು ಈ ಮರವನ್ನು ತರೋದಕ್ಕೆ ಸ್ವಾಗತ ಮಾಡ್ತಾ, ಪೂಜೆ ಮಾಡ್ತಾ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಆ ಮಾರಿ ತಾಯಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡಲಿ ಅಂತೇಳಿ ಆ ತಾಯಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಕೋಟೆ ಮಾರಿಕಾಂಬ ಜಾತ್ರೆಯು 24ರಿಂದ 22 ನಡೆಯುತ್ತೆ. ಈ ಒಂದು ಸಂಪ್ರದಾಯಬದ್ಧವಾಗಿ ಮಡವಾಡ ಸಮಾಜದವರು ಮನದಿಂದ ಹೋಗಿ ಮಾರಿ ಮರ ತಂದಿದ್ದಾರೆ. ಅವ್ರಿಗೆಲ್ಲರೂ ಸಹ ನಾವು ಮಾಡಿದ ಸಮಿತಿ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಜಾತ್ರೆ ಇವತ್ತಿನಿಂದ ವಿಧಿಯುಕ್ತವಾಗಿ ಚಾಲನೆ ಆಗಿದೆ. ಮತ್ತು ಇದೇ ಸಹ ಜಾತ್ರೆ ಅಂಗವಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಕುಸ್ತಿಯನ್ನು ಏರ್ಪಡಿಸಿದ್ದೇವೆ. ಆ ಒಂದು ಕುಸ್ತಿಗೆ ಹೆಸರಾಂತ ಪಲ್ವಾನರುಗಳು ಕರ್ನಾಟಕದಂತ, ಹರಿಯಾಣ, ಪಂಜಾಬ್, ಮಧ್ಯಪ್ರದೇಶದಿಂದ ಬರ್ತಿದ್ದಾರೆ, ಮಹಾರಾಷ್ಟ್ರ ಬರ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾವು ಒಳ್ಳೆಯ ಕುಸ್ತಿ ಮಾಡ್ತಿದ್ದೀವಿ. ಈ ಒಂದು ಭಾರಿ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಮತ್ತು ಕ್ರೀಡಾಭಿಮಾನಿಗಳು ಸಹಕಾರ ಕೊಡಬೇಕಂತ ಈ ಮೂಲಕ ವಿನಂತಿಸ್ತಾರೆ. ಕೋಟೆ ಮಾರಿಕಾಂಬ ಜಾತ್ರೆ ಪ್ರಯುಕ್ತ ಇವತ್ತು ಮಾರಿ ಮರವನ್ನು ನಾವು ನಗರದಿಂದ ನಮ್ಮ ದೇವಸ್ಥಾನದವರೆಗೂ ತರ್ತಾ ಇದ್ದೀವಿ, ಗಾಂಧಿ ಬಜಾರ್ವರೆಗೂ. ಎಲ್ಲರಿಗೂ ಜನರ ಇದರಲ್ಲಿ ಕೃತಜ್ಞತೆಗಳು ನಾವು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಕೋಟೆ ಮಾರಿಕಾಂಬ ಜಾತ್ರೆಯ ಪ್ರಯುಕ್ತ ಈ ದಿನ ಏನು ನಮ್ಮ ಮಡಿವಾಳ ಸಮಾಜ ಬಂಧುಗಳಿಂದ ಮರನ ತರುವಂಥ ಕಾರ್ಯಕ್ರಮವಿದ್ದು, ಇದು ತುಂಬ ಯಶಸ್ವಿಯಾಗಿ ತರುವಂಥ ಹಬ್ಬವಾಗಿದೆ. ಹಾಗೂ ಈ ಒಂದು ದಿನ ಈ ಹಬ್ಬದ ಚಾಲನೆಯನ್ನು ಕೊಡ್ತಾ ಶಿವಮೊಗ್ಗ ನಗರದ ತುಂಬ ಹಬ್ಬದ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಬಹಳ ಖುಷಿ ತರುವಂಥ ವಿಚಾರವಾಗಿದೆ. ಇನ್ನೆಲ್ಲ ನಮ್ಮ ಸಮಾಜದವರು ಮತ್ತು ಪ್ರತಿಯೊಬ್ಬ ಈ ಏನು ಶಿವಮೊಗ್ಗ ಜಿಲ್ಲೆಯ ನಗರಾದ್ಯಂತ ಏನು ಹಬ್ಬ ಆಚರಿಸೋ ನಮ್ಮ ಎಲ್ಲ ಹಿಂದೂಗಳು, ದಯಮಾಡಿ ಹಿಂದೂಗಳು ಅಂತಲ್ಲ, ಭಾವೈಕ್ಯರು ಎಲ್ಲರೂ ಸೇರಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ಏನು ಮಡಿವಾಳ ಸಮಾಜದವರು ಈ ದಿನ ಮಾರಿ ಮರವನ್ನು ತರುವಂಥ ಈ ಸಂಭ್ರಮದಲ್ಲಿ ಮಾರಿಕಾಂಬಾ ದೇವಿಗೆ ಸೇರಿರುವಂಥ ಎಲ್ಲ ಬಾಬ್ದಾರರಾಗಿರ್ಬೋದು, ಮತ್ತು ಸಮಿತಿಯಲ್ಲಿರುವಂಥ ಎಲ್ಲ ಜಾತಿಯ ಜನಾಂಗಗಳಾಗಿರ್ಬೋದು, ಎಲ್ಲರೂ ಈ ದಿನ ಅತ್ಯಂತ ಸಂಭ್ರಮದಿಂದ ಈ ಮಾರಿ ಜಾತ್ರೆಗೆ, ಮಾರಿ ಮರಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಸಮಿತಿಯಲ್ಲಿ ಹಿರಿಯರಿಂದ ಹಿಡಿದು ಯುವಕರಿಗೂ ಈ ದಿನ ಅಂದರೆ ಹಳೆ ಮರ ಹೊಸ ಚಿಗುರು ಅಂತೇಳಿ ಏನು ಹಿರಿಯರು ಸಂಪ್ರದಾಯ ಹಾಕೊಂಡು ಬಂದಿದ್ರು, ಅವ್ರ ಜೊತೆಗೆ ಇವತ್ತು ನಮ್ಮಂಥ ಎಲ್ಲ ಕಿರಿಯರು, ಎಲ್ಲ ಯುವಕರು ಈ ಸಂಪ್ರದಾಯಬದ್ಧವಾಗಿ ಏನು ಈ ಜಾತ್ರೆ ನಡೆಯುತ್ತೆ ಇದಕ್ಕೆ ಒತ್ತಾಸೆಯಾಗಿ ನಾವೆಲ್ಲರೂ ಸಂಭ್ರಮದಿಂದ ಈ ದಿನ ಮಾರಿ ಮರವನ್ನು ಮಡಿವಾಳ ಸಮಾಜದ ಪ್ರಮುಖರು ಹಾಗೂ ಮುಖಂಡರು ಹಾಗೂ ಸಮಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಆದಿಯಾಗಿ ಎಲ್ಲರ ಜೊತೆಗೆ ನಾವು ಈ ದಿನ ಶಿವಮೊಗ್ಗಕ್ಕೆ ಸ್ವಾಗತವನ್ನು ಸಮಿತಿಯ ಪರವಾಗಿ ಕೋರಿದ್ದೀವಿ. ನಾವೆಲ್ಲರೂ ನಿಮ್ಮ ಜೊತೆಗೆ ಜಾತ್ರೆ ಆಗೋವರೆಗೂ ಆಗಿರ್ಬೋದು, ಅದ್ರ ಮುಂದಾಗಿರ್ಬೋದು, ನಿಮ್ಮ ಜೊತೆಗೆ ನಾವೆಲ್ಲ ಸಮಿತಿಯವರು ಇರ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.
2 ವರ್ಷಕ್ಕೊಮ್ಮೆ ಬರುವ ಮಾರಿ ಜಾತ್ರೆಯ ಸಂಭ್ರಮದಲ್ಲಿ ನಮ್ಮ ಅಂತರಘಟ್ಟಮ್ಮ ದೇವಿಯ ಅಧ್ಯಕ್ಷರಾದ 2 ವರ್ಷಕ್ಕೊಮ್ಮೆ ಬರುವ 2 ವರ್ಷಕ್ಕೊಮ್ಮೆ ಬರುವ ಮಾರಿಯಮ್ಮ ಜಾತ್ರೆಯಲ್ಲಿ ನಮ್ಮ ಮಡಿವಾಳ ಚಮದ ಅಧ್ಯಕ್ಷರಾದ ಸುಧೀರ್ ಅವರಿಗೆ ನಮ್ಮ ಕಮಿಟಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಶುಭ ಕೋರುತ್ತೇವೆ. ಧನ್ಯವಾದಗಳು. ಇಲ್ಲಿ ಸಾರ್ 2 ವರ್ಷಕ್ಕೊಂದ್ಸತಿ ಅಮ್ನೋರ್ ಮರ ತರೋದು. ಇವತ್ತು ಅಮ್ನೋರ್ ಗಿಡದಿಂದ ಅಮ್ನೋರ್ ತಂದೀವಿ, ಅಷ್ಟಿಗೂ ಊಟ ಹಾಕಿವಿ, ಆರಾಮಾಗಿ ಊಟ ಮಾಡ್ಯಾರೆ. ಅಮ್ನೋರ್ ಖುಷಿಯಿಂದ ಹೋಗ್ತಾರೆ. ಅಮ್ನೋರಿಗೆ ನಮಗೆ ಏನು ಗೊತ್ತಾ, ನಮ್ಮ ದೇವಸ್ಥಾನಕ್ಕೆ ಬಿಟ್ಬಿಟ್ರೆ ಮುಗಿದೋಯ್ತು. ಈ ಕಮಿಟಿಯವರು ಬಂದಾರೆ, ಅವರಿಂದನೂ ನಮಗೆ ಭಾಳ ಖುಷಿ. ಅಧ್ಯಕ್ಷತೆ ಒಳಗೆ ಕಾಡಿಂದ ಮರ ತರೋದು ವ್ಯವಸ್ಥಿತವಾಗಿ ಆಗ್ತಾ ಇದೆ.